ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಫೆಬ್ರವರಿ 2025 ಮಂಗಳವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಪುಷ್ಯ ನಕ್ಷತ್ರ, ಆಯುಷ್ಮಾನ್ ಯೋಗ, ಘರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 7:47 ಬೆಳಿಗ್ಗೆ 8:31 ಹಾಗೆಯೇ ಬೆಳಿಗ್ಗೆ 9:16 ಬೆಳಿಗ್ಗೆ 10 ಹಾಗೆಯೇ ಮಧ್ಯಾಹ್ನ 1:42 ಮಧ್ಯಾಹ್ನ 2:26 ಈ ಸಮಯದಲ್ಲಿ ಸ್ವಲ್ಪ ಮನಸ್ಸು, ಆಲೋಚನೆ, ವಿವೇಚನೆ, ಚಿಂತನೆ ನಮ್ಮನ್ನೆಲ್ಲೋ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಎಚ್ಚರಿಕೆ. ಹೌದು ಮಕ್ಕಳೇ, ಒಮ್ಮೊಮ್ಮೆ ನಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬೀಸುತ್ತೆ. ತುಫಾನ್ ಅಂತ ಹೇಳ್ತಾರೆ. ತಗೊಂಡೋಗಿ ಎಲ್ಲೋ ಬಿಸಾಕ್ಬಿಡುತ್ತೆ. ತುಂಬ ಜನಕ್ಕೆ ಬೀಸದ ಬಿರುಗಾಳಿ, ಆ ಬಿರುಗಾಳಿ ಜೊತೆ ಬಂದಂಥ ಆಘಾತಗಳು, ಅವಮಾನಗಳು, ವ್ಯಕ್ತಿಗಳು, ಪ್ರಭಾವಗಳು ಅವರನ್ನ ಮಾತಾಡ್ತಾ ಕೂತ್ಕೋತಾರೆ. ಅವರಿಂದಲೇ ಆಗಿತ್ತು ಗುರುಗಳೇ, ಇವರು ಮಾಡಿದ್ದು ಗುರುಗಳೇ, ಕಿಟಕಿ ಬಾಗಿಲು ತೆಗೆದಿದ್ದು ಯಾರು ಮಕ್ಕಳೇ? ಕಿಟಕಿ ಬಾಗಿಲು ತೆಗೆದಿದ್ದು ಯಾರು? ಬಂದ್ ಮಾಡಿದ್ದಿದ್ರೆ ಆ ಬಂದ ಬಿರುಗಾಳಿ ನಮ್ಮನ್ನ ಮನೆ ಒಳಗಡೆ ನುಗ್ಗಿ ಆ ಪಾತ್ರೆ, ಪಗಡ, ಫ್ರಿಜ್ಜು, ಟಿವಿ, ಸೋಫಾ, ನಮ್ಮ ಬೀರು, ಕಬೋರ್ಡು, ನಮ್ಮ ಮನಸ್ಸು ಎಲ್ಲ ಬೀಳಿಸ್ತಿತ್ತ? ಆ ಧೂಳು ಒಳಗಡೆ ನುಗ್ತಿತ್ತ? ಆ ನೀರು ಒಳಗಡೆ ನುಗ್ತಿತ್ತ? ಕಸ ಒಳಗಡೆ ನುಗ್ತಿತ್ತ? ಖಂಡಿತ ಇಲ್ಲ. ನಮಗ್ ಕಾಣಿಸೋದು ಆ ಬಿರುಗಾಳಿಗೆ. ಎಂಥ ಆಭಾಸ ಆಗೋಯ್ತು ಗುರುಗಳೇ, ಅಯ್ಯೋ ಎಂಥ ಆಭಾಸ. ಒಂದು ತಾಯಿ ಜೀವ ಮೊನ್ನೆ ಏನೂ ಮಾತಾಡಿಲ್ಲ. ನೀನು ಇಷ್ಟಪಟ್ಟಿದ್ದಕ್ಕಿನ್ನೂ ಇದ್ದೀಯ ಮಗು, ಇಲ್ಲಾಂದ್ರೆ ಇದು ಎಂದೋ ಒಡೆದು ಹೋಗಬೇಕಾದ 3 ದಿನ ಇಲ್ಲ 3 ತಿಂಗಳು ಮ್ಯಾಕ್ಸಿಮಮ್ ಅಲ್ಲಿ ಒಡೆದು ಹೋಗಬೇಕಾದಂತ ಮದುವೆ ಜೀವನ ನೀನು ನಿನ್ನ ಈಗೋ ಇನ್ನೊಂದು ಕಾಂಪ್ರಮೈಸ್ ಮಾಡಿಕೊಂಡು ನಡೆಸ್ತಿದೆ. ಇಷ್ಟಪಟ್ಟು ಆಗಿರುವುದಕ್ಕೆ ಬಿಕ್ಕಿ ಬಿಕ್ಕಿ ಅಳುತ್ತೆ ತಾಯಿ ಜೀವ. ಹೌದು ಗುರುಗಳೇ, ಮಕ್ಕಳಿಗೋಸ್ಕರ ಬಾಗಿಲು ತೆಗಿ ಅಂತ ಯಾರು ಹೇಳಿದ್ರು? ತೆಗಿಯೋಕ್ ಮೊದಲು ಕೇಳಿದ್ರ? ಬರೋ ಗಾಳಿ ತಂಗಾಳಿ ಆಗುತ್ತಾ, ಬಿಸಿ ಗಾಳಿ ಆಗುತ್ತಾ, ಸುಂಟ್ರ ಗಾಳಿ ಆಗುತ್ತಾ? ನನ್ನನ್ನ ಎಲ್ಲಿ ತಗೊಂಡೋಗಿ ಬೀಸುತ್ತೆ? ಈ ಕಿಟಕಿ ಬಾಗಿಲು ಹೊಡೆದು ಕಿತ್ಕೊಂಡು ಇಲ್ಲದ ಹಾವುಗಳು, ಚೇಳುಗಳು ಎತ್ಕೊಂಡು ಬಂದ್ಬಿಟ್ಟಿದೆ. ತೆಗೆದವರು ಯಾರು? ತೆಗೆಯೋ ಮೊದಲು ಕೇಳಿದ್ರ? ತುಂಬಾ ಜನ ಜೀವನದಲ್ಲಿ ಇದೆ ಮಾಡ್ಕೊಳ್ಳೋದು. ಗುರುಗಳೇ, ನಾನು ಬಿಸ್ನೆಸ್ ಅಲ್ಲಿ ಲಾಸು. ಡಿಡ್ ಯು ಆಸ್ಟ್ ಇಟ್? ಆ ಬಿರುಗಾಳಿಯನ್ನ ಮಾಡಿದವ್ರು ನಾವೇ, ಆ ಬಾಗಿಲು ತೆಗೆದವ್ರು ನಾವೇ, ಎಲ್ಲ ಬಾಗಿಲು ತೆಗೆದು ಒಳಗಡೆ ಹೋದವರು ನಾವೇ 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 ನಾವೇ. ಅದು ನಾನೇ. ಇನ್ನೊಬ್ಬರನ್ನ ನಿಂದಿಸಿ ನನಗೆ ಯಾಕೆ ಪ್ರಯೋಜನ? ಅವರು ದುರ್ಬಳಕೆ ಮಾಡಿಕೊಂಡು ಇವರು ನಮ್ಮನ್ನ ದುರ್ಬಲ ಮಾಡಿದ್ರು, ಬಳಸ್ಕೊಂಡ್ರು, ವೈರತ್ವ ಆಯ್ತು, ಶತ್ರುತ್ವ ಆಯ್ತು, ನಷ್ಟ ಆಯ್ತು, ಕಷ್ಟ ಆಯ್ತು. ಮಾಡುವ ಮೊದಲು ಆ ಬಾಗಿಲು ತೆಗೆಯೋ entire mess has been who has done the mess? Not somebody. It is me who opened the windows and the doors. Yes, the mess which has been created now. How can I blame? ನಾನು ಯಾಕೆ ಬ್ಲೇಮ್ ಮಾಡ್ಬೇಕು ಹೇಳಿ? ಇನ್ನೊಬ್ಬರನ್ನ ಯಾಕೆ ಬ್ಲೇಮ್ ಮಾಡಬೇಕು ಮಕ್ಕಳೇ? ಮೂರ್ಖನಷ್ಟೇ ಬ್ಲೇಮ್ ಮಾಡೋದು, ಸಾಮಾನ್ಯರಷ್ಟೇ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು. ಇದು ನನ್ನದೇ ತಪ್ಪು,
ನಾನು ಮಾಡಿಕೊಂಡ ತಪ್ಪು. ಹೌದು, ಮಾಡುವ ಮೊದಲು ನಮ್ಮಲ್ಲಿ ಆ ಅರ್ಹತೆ ಇದೆಯಾ? ಅದಕ್ಕೊಂದು ಊರುಗೋಲು. ಒಂದು PDO ಎಕ್ಸಾಮ್ ಪಾಸ್ ಮಾಡಿಲ್ಲ, ಒಂದು FDA ಎಕ್ಸಾಮ್ ಪಾಸ್ ಮಾಡಿಲ್ಲ, ಒಂದು ಕ್ಲರ್ಕ್ ಎಕ್ಸಾಮ್ ಪಾಸ್ ಮಾಡಿಲ್ಲ, P1 ಎಕ್ಸಾಮ್ ಪಾಸ್ ಮಾಡಿಲ್ಲ, ನಜರ್ ತೋ ಊಪರ್ UPSC ಎಷ್ಟು ಚಿಲ್ಲರೆ ಬರುತ್ತೆ ಸೀಟು? 900 ಚಿಲ್ಲರೆ. ಅದರಲ್ಲಿ IAS ಎಷ್ಟು, IPS ಎಷ್ಟು, IRS ಎಷ್ಟು, IFS ಎಷ್ಟು, ಹೆಚ್ಚು ಕಡಿಮೆ 20-22 ಡಿಪಾರ್ಟ್ಮೆಂಟ್ ಬರುತ್ತೆ. 20ರಿಂದ 25 ಸೀಟ್ ಅಲೋಕೇಟ್ ಆಗುತ್ತೆ. ಅಲ್ಲ ಮ್ಯಾಕ್ಸಿಮಮ್. ಎಷ್ಟು ಜನರ ಕನಸು? 1-1.5 ಕೋಟಿ ಜನ ಕನಸು ಕಾಣ್ತಾರೆ. ಅದಕ್ಕೆ ಪ್ರಯತ್ನ ಮಾಡೋರು ಒಂದು 15ರಿಂದ 20 ಲಕ್ಷ ಜನ. ಅದ್ರಲ್ಲಿ 1000 ಜನಕ್ಕೆ ಕೊಡಬೇಕು ಅಂದ್ರೆ ಯೋಚನೆ ಮಾಡಿ ನೋಡಿ. ಇವತ್ತು ಕ್ರಿಕೆಟ್ ತರ ಪ್ರತಿ ಗಲ್ಲಿನಲ್ಲೂ ಅಕಾಡೆಮಿ ಓಪನ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಅಕಾಡೆಮಿ ಕಡಿಮೆ ಅಂದ್ರೂ ಪ್ರತಿ ಗಲ್ಲಿನಲ್ಲೂ ಕೋಚಿಂಗ್ ಸೆಂಟರ್ಸ್ ಆಗ್ಬಿಟ್ಟಿದೆ. 2ರಿಂದ 3 ಸಾವಿರ ಜನ. ಭಾರತವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಎಷ್ಟು ಜನ? 12 ಜನ, ಎಕ್ಸ್ಟ್ರಾ ಒಬ್ಬ, ಅದು 11+1 ಇಲ್ಲ, ಇನ್ನೊಂದು 3 ಜನ, 15 ಜನ. ಗಮನಿಸಿದ್ದೀರಾ? ಎಷ್ಟು ನೆಗೆಟಿವ್ಗಳನ್ನ ಭೇದಿಸ್ಕೊಂಡು ಹೋಗ್ಬೇಕು ಗೊತ್ತಾ? ಎಷ್ಟು ನೆಗೆಟಿವ್ಗಳನ್ನ ಭೇದಿಸ್ಕೊಂಡು ಹೋಗ್ಬೇಕು. ಗಲ್ಲಿ ಕ್ರಿಕೆಟ್ ಅಲ್ಲೇ ಪಾಸ್ ಆಗಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಪಾಸ್ ಆಗಿಲ್ಲ, ಸ್ಟೇಟ್ ಲೆವೆಲ್ ಕ್ರ್ಯಾಕ್ ಮಾಡಿಲ್ಲ, ಒಂದೇ ಸಲ ನ್ಯಾಷನಲ್ಲೂ ಪಾಸ್ ಆಗಿಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಟಾರ್ಗೆಟ್ ಇಟ್ಬಿಟ್ಟಿದ್ದಾರೆ. LKGನೇ ಪಾಸ್ ಮಾಡಿಲ್ಲ. ಡಿಗ್ರಿ ಎಕ್ಸಾಮು ಈಗಲೇ ಆ ತಪನ ಫಸ್ಟು ತಟ್ಟೆಯಲ್ಲಿರೋ ಆ ಒಂದು ಕಸವನ್ನ ದೂರ ಮಾಡಿ. ತುಂಬಾ ಜನ ಜಾತಕ ಮಾಡ್ತೀನ, ನನ್ನಲ್ಲಿ ಯೋಗ್ಯತೆ ಇದೆಯಾ? ಹೂ ಇಸ್ ನಾಟ್ ಸೆಟ್. ನಿಮ್ಮನ್ನು ತಡೆದವರು ಯಾರು? ಬಾಗಿಲು ಹಾಕೊಂಡವ್ರು ನೀವೇ, ಇಲ್ಲ ಬಾಗಿಲು ತೆಗೆದು ಮೆಸ್ಸು ಕಸವನ್ನ ಎಳ್ಕೊಂಡವ್ರು ನೀವೇ. ನನ್ನ ಕೈಯಲ್ಲಿ ಆಗೋಲ್ವೇನೋ, ನನ್ನ ಕೈಯಲ್ಲಿ ಯೋಗವಿಲ್ಲವೇನೋ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಇಲ್ಲ, ನಮಗ್ ನಾವೇ ಕಾರಣಗಳು ಕೊಟ್ಕೋತೇವೆ. ನೋಡಿದ್ದೇನೆ ಮಕ್ಕಳ, ಆ ಬಾಗಿಲು ತೆಗೆದವನು ನಾನೇ. ಆ ಭಯದ ಬಾಗಿಲು, ಆ ಆತಂಕದ ಬಾಗಿಲು, ಸೋಲಿನ ಬಾಗಿಲು. ನಾನು ಸೋಲ್ತೇನೆ ಅನ್ನೋದಕ್ಕೆ ಬಾಗಿಲು ತೆಗೆದವನೇ ನಾನು. ಮತ್ತೆ ಹೇಳೋದು ಇನ್ನೊಬ್ರು, ಅವರು ಹಿಂಗಂದ್ರು, ನಿನ್ಗೆ ಯೋಗ್ಯತೆ ಇದೆಯೋ, ನೀನ್ ಮಾಡ್ತೀಯಾ? ಚಿದಂಬರ ರಹಸ್ಯಂ ಅಂತ ನಾವೇನ್ ಮಾತಾಡ್ತೇವೆ, ಆ ಚಿದಂಬರಂ ದೇವಸ್ಥಾನದ ಹಿಂದ್ಗಡೆ ತುಂಬಾ ಅದ್ಭುತವಾದ ಕಥೆ ಇದೆ. 40 ವಯಸ್ಸು ದಾಟಿದ ಒಂದು ದೊರೆ ಒಂದು ಆಸೆ ಹುಟ್ಟುತ್ತೆ, ನಾನು ನಾಟ್ಯ ಕಲಿಬೇಕು ಅಂತ. ನೆನ್ಪಿಟ್ಕೊಳ್ಳಿ, 4ನೇ ವಯಸ್ಸಿಗೆ ನಾಟ್ಯ ಕಲೀಲಿಕ್ಕೆ ಆರಂಭ ಮಾಡಬೇಕು. ಆ ಬಾಡಿ ಟ್ರಾನ್ಸ್ಫಾರ್ಮೇಶನ್ಗೆ ಕಾಲೆತ್ತಕ್ಕಾಗೋಲ್ಲ. ನೆನ್ಪಿಟ್ಕೊಳ್ಳಿ, ವರ್ಷಗಟ್ಟಲೆ ತಪಸ್ಸಿನ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಕಾಲೆತ್ತಕ್ಕೆಲ್ಲ ಆಗೋದು. ಒಂದು ಭರತನಾಟ್ಯ, ಒಂದು ಕೂಚಿಪುಡಿ, ವಾಟ್ ಎವರ್, ಕಥಕ್ಕಳಿ, ಒಂದು ಯಕ್ಷಗಾನ, ಆ ದೈವ ಕೋಲ, ಅದಕ್ಕೊಂದು ತಪಸ್ಸು, ಧ್ಯಾನ, ದೈವದ ಒಲವು, ಗುರುವಿನ ಒಲವು. ನಿಮ್ಮ ದೇಹವನ್ನ ಅದಕ್ಕೆ ಬದಲಾವಣೆ ಮಾಡ್ಕೋಬೇಕು. ಅದನ್ನು ಹುಟ್ಟುತ್ತೆ. ಒಂದು 40-45 ಮೇಲೆ ಸಾಧಿಸ್ತಾನೆ. ಅದುವೇ ಅದು ಆಕಾಶಲಿಂಗಂ ಅಂತ ಏನ್ ಕರಿತೇವೆ, ಚಿದಂಬರಂ. ಅದಕ್ಕೆ ಸಾಕ್ಷಿಯಾಗಿ ನಟರಾಜರೇ ಅದಕ್ಕೆ ಆ ಕಾಲೆತ್ತಿರೋದು. ಭಗವಂತನ ಆ ಕಾಲೆತ್ತಿರತಕ್ಕಂತ ಒಂದು ಯೋಗ. ತುಂಬಾ ಜನಕ್ಕೆ ಅದರ ಹಿಂದ್ಗಡೆ ಹಿನ್ನೆಲೆ ಗೊತ್ತಿಲ್ಲ. ಅದಕ್ಕೆ ಆಕಾಶಲಿಂಗ ಅದು ಎಣೆಯಿಲ್ಲದ್ದು, ಸಿಗಲಾರದ್ದು. ಭಗವಂತನನ್ನ ನೋಡಿ ಅಂತ ತೆಗೆದು ತೋರಿಸ್ತಾರಲ್ವಾ ಆಕಾಶಲಿಂಗ, ಅದೊಂದು ಅದ್ಭುತ. ತುಂಬಾ ಜನ ಗೊತ್ತಿಲ್ಲ. ತುಂಬಾ ತಪಸ್ಸು, ಧ್ಯಾನ, ಒಲವು ಇರುವವರಿಗೆ ಮಾತ್ರವೇ ಎಲ್ಲಾ ಲಿಂಗಗಳ ದರ್ಶನ ತುಂಬಾ ಸಿಗ್ಬಿಡುತ್ತೆ. ಜಲಲಿಂಗೇಶ್ವರ, ಜಂಬುಕೇಶ್ವರ, ವಾಯುಲಿಂಗ, ಕಾಳಹಸ್ತೇಶ್ವರ, ಪೃಥ್ವಿಲಿಂಗ, ಏಕಾಂಬರೇಶ್ವರ, ಅಗ್ನಿಲಿಂಗ, ಅರುಣಾಚಲೇಶ್ವರ, ಅತಿ ಮುಖ್ಯ. ಈ 4 ಸಿಕ್ಬಿಡುತ್ತೆ. ಸ್ವಲ್ಪ ಕಷ್ಟಪಟ್ಬಿಟ್ರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಆಕಾಶಲಿಂಗ ಎಲ್ಲರ ಕಣ್ಣಿಗೂ ಸಿಗುವುದಿಲ್ಲ. ನಿಮಗೆ ನೀವೇ ಒಂದು ಬಾವಿ ಇಟ್ಕೊಂಡು ನಿಮಗೆ ನೀವೇ ಬಾಗಿಲು ತೆಗೆದವ್ ನಾನೇ ಅಲ್ವಪ್ಪ. ಭಯದ ಬಾಗಿಲು, ಆತಂಕದ ಬಾಗಿಲು,
ಅದು ತೆಗೆಯುವ ಮೊದಲು ನಾನೊಂದು ಸೇಫ್ಟಿ, ಒಂದು ಕೋಲಾದರೂ ಇಟ್ಕೊಳ್ಳೋದು. ಯಾರು ಆಗುಂತುಕ ಬಂದ್ಬಿಟ್ಟಿದ್ರೆ ಒಂದು ವಿಂಡೋ, ಒಂದು ತೂತ್ ಮಾಡ್ಕೊಂಡು ನೋಡೋದು, ಯಾರು ಏನಪ್ಪಾ ಅಂತ. ಇಲ್ಲ, ನಾವು ಒಪ್ಪಲ್ಲ. ಏನಕ್ಕೆ? ಒಂದು ವ್ಯಾಪಾರ, ಒಂದು ಮನೆ ಕಟ್ಟೋದು. ಒಬ್ಬರು ಬಂದಿದ್ರು, ಪರ್ಟಿಕ್ಯುಲರ್ ನಾನು ಕೆಲವು ವರ್ಷಗಳಲ್ಲಿ ಹುಟ್ಟಿದವರಿಗೆ ಮನೆ ಕಟ್ಟಬಾರ್ದು ಅಂತ ಹೇಳಿದ್ದೇನೆ. ಅಷ್ಟು ಅವರ ಮನೆಯಲ್ಲಿ ನಡೆದಿದೆ. ಈಸ್ ಅ ಮಿರಾಕಲ್ ಎಸ್ಕೇಪ್ಡ್ ಮ್ಯಾನ್. ಇಲ್ಲ ಗುರುಜಿ, ಮನೆ ಕಟ್ಬಿಡ್ಬೇಕು. ನಿಮ್ಮ ಇಷ್ಟ, ಬಾಗಿಲು ತೆಗೆದು ಆ ಒಂದು ಕಸವನ್ನ ತುಂಬಿಸ್ಕೊಳ್ಳಿ, ಸುಂಟ್ರ ಗಾಳಿ ತುಂಬಿಸ್ಕೊಳ್ಳಿ, ಬಿರುಗಾಳಿ ತುಂಬಿಸ್ಕೊಳ್ಳಿ. ನನ್ನ ಅನುಭವ ಎಲ್ಲೂ ಇಲ್ಲ. ಇದು ತಾಯಿ ವಾಗ್ದೇವಿ ಅಷ್ಟು ಆ 4 ನಿದರ್ಶನ ನಡೆದಿದೆ. ಫ್ಯಾಕ್ಟ್ರಿನಲ್ಲಿ ಬಿದ್ದು ಗ್ರೇಟ್ ಎಸ್ಕೇಪ್, ನೀರಿನಲ್ಲಿ ಮುಳುಗೆದ್ದಿದ್ದಾರೆ, ಬೆಂಕಿಯ ಕೆನ್ನಾಲಿಗೆಯಿಂದ ಬಚಾವಾಗಿದ್ದಾರೆ, ಏನೇನೋ ನಡೆದಿದೆ. ಏಕೇನುಂಟು ಆ ಬಹುಮ, ಆ ಅಂಗಾರಕ, ಅವನ ಜೊತೆ ಆಟ ಎಲ್ಲ ನಾನು ಮಾಡೋದೆ ನನ್ನ ಕೈಯಲ್ಲಿ ಆಗಲ್ಲ. ತುಂಬ ಬಾರಿ ಆ ಬೇಸರದಿಂದ, ಸಂಕಟದಿಂದ ಹೇಳ್ತಾ ಇರ್ತೇನೆ, ಎಲ್ಲ ಹೋಗಿ ಗುರುಗಳೇ, ನಾವು ಮಾಡೋದೇ ಗುರುಗಳೇ. ಕಸದ ಬಾಗಿಲು, ಆ ಬಾಗಿಲು ತೆಗೆದವರೇ ನೀವು. ಆಮೇಲೆ ಇನ್ನೊಬ್ಬರ ಮೇಲೆ ನಾವು ಗೂಬೆ ಕೂರಿಸೋದು, ಇಲ್ಲ ಕರ್ಮದ ಮೇಲೆ, ದೇವರ ಮೇಲೆ ಮುಖ್ಯವಾಗಿ. ದೇವರಿಗೆ ಹೋಗಲ್ಲ, ದೇವರೇ ಹೇಳಿದ್ರ. ಬಾಗಿಲು ತೆಗೆಯುವ ಮೊದಲು, ಆ ಕಿಟಕಿ ತೆಗೆಯುವ ಮೊದಲು ನೀನು ರಕ್ಷಣೆ, ಇನ್ನೊಂದು ಯೋಚನೆ, ಆಲೋಚನೆ, ಸಮಾಲೋಚನೆ, ವಿವೇಚನೆ ಮಾಡದೆ ಮಾಡ್ಕೊಪ್ಪ. ಕಸನ ಮನೆಯೆಲ್ಲ ತುಂಬಿಸ್ಕೊಬಿಟ್ಟು ಅಯ್ಯೋಯ್ಯೋ ಹಿಂಗಾಗೋಯ್ತು ಬದುಕು, ಅಯ್ಯೋ ಹಿಂಗಾಗೋಯ್ತು ಬದುಕು. ನೋಡಿ, 3 ವರ್ಷದಿಂದ ಮದುವೆ ಇಲ್ಲ ಆಯ್ತು. ನಾನು ಏನೋ ಒಂದು ದೈವಿಚ್ಛೆ, ವಾಗ್ದೇವಿ ಒಂದು ಪರಿಹಾರ, ಮದುವೆ ಆಗಿದೆ. 90 ದಿನ ಆಗಿಲ್ಲ, ಬಂದಿದ್ದಾರೆ. ಖುಷಿ, ಸಿಹಿ, ನೋಡ್ತಿದ್ರೆ ಅದೊಂದು ಆನಂದ. ಬ್ಯೂಟಿಫುಲ್, ಒಳ್ಳೆಯ ಒಂದು ಬದುಕು. ಗುರುಜಿ, ಒಂದು ಕಾರು ಮನೆ ಬಂಗ್ಲೆ ಯಾವಾಗ ತಗೋತೀವಿ ಹೇಳಿ? ಇವ್ರ ಮನೆ ಬಂಗಾರ ಆಗೋಗ. ಹುಡುಗ ಅಲ್ಲ ಕೇಳ್ತಿರೋದು, ಹುಡುಗಿ. ಅಲ್ಲ ಕಣೋ, ಕಾರು ಮನೆ ಬಂಗ್ಲೆ ಇರೋ ಹುಡುಗ ಬೇಕಿತ್ತ, ಇಲ್ಲ ಒಳ್ಳೆ ಹುಡುಗ ಬೇಕಿತ್ತ? ಅಲ್ಲ, ಇಂಥ ಒಂದು ಧರ್ಮಾತ್ಮ ಪುಣ್ಯಾತ್ಮ ಸಿಕ್ಕಿದಾನೆ. ಕಾ ದೇಖ್ ರಹಿ ಹೈ, ಕಾ ನಜರ್ ಚಲ್ ರಹಾ ಹೈ? ಈ ಕಸದ ಮೇಲೆಯೇ, ಈ ಕಸದ ಮೇಲೆ ಪ್ರಪಂಚದಲ್ಲಿ ದುಡ್ಡಿರೋರು ಸಿಗ್ತಾರೆ ಮಕ್ಕಳೇ, ಹೆಸರಿರೋರು ಸಿಗ್ತಾರೆ ಮಕ್ಕಳೇ, ಅಧಿಕಾರ ಇರೋರು ಸಿಗ್ತಾರೆ ಮಕ್ಕಳೇ. ಒಳ್ಳೆ ವ್ಯಕ್ತಿ ಸಿಗೋದು ಅಪರೂಪ. ಕೆಲವ್ರು ಕೊಟ್ಟಿರ್ತಾನೆ, ಬಟ್ ನೋಡಿ ಅವ್ರನ್ನ ಒಳ್ಳೆಯವರಾಗಿರೋಕ್ ಬಿಡಲ್ಲ, ನೆಮ್ಮದಿಯಾಗಿರೋಕ್ ಬಿಡಲ್ಲ. ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತಲ್ವಾ? ಗೌರ್ಮೆಂಟ್ ಜಾಬ್ಗೋಸ್ಕರ ಮದುವೆ ಆದ್ರ ಹೇಳಿ? ಆ ದುಡ್ಡು ಕಾರು ಮನೆ ಬಂಗ್ಲೆಗೋಸ್ಕರ ಮದುವೆ ಆದ್ರ? ಕಸ ನೀವೇ ಅಲ್ವಾ? ನೆನ್ಪಿಟ್ಕೊಳ್ಳಿ, ಯಾರ ಹತ್ರ ಆದ್ರೂ ದುಡ್ಡು ಕಾಸು ಅಧಿಕಾರ ಇರೋರು ನೆಮ್ಮದಿಯಾಗಿದ್ದಾರೆ ಅಂತ ಮನಸ್ಸಾಕ್ಷಿ ಮುಟ್ಟೆ ಹೇಳಿ? ಖಂಡಿತ ನಾನಿಲ್ಲ ಮಕ್ಕಳೇ. ನಾನು ತುಂಬಾ ಚೆನ್ನಾಗಿದ್ದೆ. ವೆನ್ ಐ ವಾಸ್ ಅರ್ನಿಂಗ್ 20 rupees ಎ ಮಂತ್, 20 ರೂಪಾಯಿ ತಿಂಗಳಿಗೆ ದುಡಿಯೋವಾಗ ನಾನು ಆನಂದವಾಗಿ, ನಂಗೆ ಗೊತ್ತೇ ಇಲ್ಲ ಈ ಪ್ರಪಂಚ, ದುಡ್ಡು ಅವಶ್ಯಕತೆ ಇದೆ, ಹಿಂಗೆಲ್ಲ ಬದುಕಬೇಕು ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ನನಗೆ ಗೊತ್ತೇ ಇಲ್ಲ. ಬೇರೆಯವ್ರ ಕಾಲಿನ ಬಗ್ಗೆ ನೋಡ್ತಿರ್ಲಿಲ್ಲ. ನನ್ನ ಬರಿಗಾಲಲ್ಲಿ ಓಡಾಡ್ತಿದ್ರು, ನನಗೆ ತೃಪ್ತಿ ಇತ್ತು. ನನ್ನ ಶೂ ಈಗ ಹರಿದೋಗಿತ್ತು, 30 ರೂಪಾಯಿ ಕೊಟ್ಟು ಇವತ್ತಿಗೂ ನಾನು ಮರ್ತಿಲ್ಲ. ಒಂದು ಸೆಕೆಂಡ್ ಹ್ಯಾಂಡ್ ಶೂ ತಗೊಂಡಿದ್ದೆ, 10 ವರ್ಷ ಬಳಸಿದ್ದೆ. ಅದಕ್ಕೆ ಸೋಲ್ ಕಟ್ಸಿದ್ದೆ ನಡೀತಿರ್ಬೇಕಾದ್ರೆ. ಐ ವಾಸ್ ಹ್ಯಾಪಿ. ನಾನು ಯಾವತ್ತೂ ನನ್ನ ಬದುಕನ್ನ ಶಾಪ ಅಂತಿರ್ಲಿಲ್ಲ. ನನಗೆ ಯಾಕೆ ಈ ಥರ ಮಾಡಿದೆ ಅಂತ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಐ ವಾಸ್ ಎಂಜಾಯಿಂಗ್. ಏನೋ ಓದ್ತಿದ್ದೆ, ಏನೋ ಒಂದು ಪ್ರಯತ್ನಗಳು ಕೆಲವೊಂದಿತ್ತು, ಕೆಲಸ ಮಾಡ್ತಾ, ಓದ್ಕೊಂತ, ಇನ್ನೊಂದು ಏನೇನೋ ಮಾಡ್ತಿದ್ದೆ, ರಿಸರ್ಚ್ಗಳು. ಬೇರೆ ಗೊತ್ತೇ ಇಲ್ಲ ನನಗೆ ಪ್ರಪಂಚ. ಐ ವಾಸ್ ಮೋಸ್ಟ್ ಹ್ಯಾಪಿ. ನಿಜ ಹೇಳ್ತೇನೆ, ಇವತ್ತು ಕಾಲಿಗೆ 1000 ರೂಪಾಯಿ ಇಲ್ಲ 10,000 ರೂಪಾಯಿ ಶೂ ಹಾಕೋಬೋದು, ಆ ತೃಪ್ತಿ ಇಲ್ಲ. ಆ ಶೂ ಅನ್ನು ಈಗಲೂ ನೆನೆಸ್ಕೋತೇನೆ. ಇವತ್ತಿಗೂ ಹುಡುಕ್ತಿದ್ದಾನೆ ಆ ಕಲರನ್ನ, ಆ ಡಿಸೈನ್ ಅನ್ನ, ಆ ಪ್ಯಾಟರ್ನ್ ಅನ್ನ. ನೀವು ನಂಬ್ತೀರಾ? ಇಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್, ಆಸ್ಪೀಷಿಯಸ್. ನನ್ನ ಒಂದು ತುಂಬ ಇನ್ನೊಂದು, ಅಮ್ಮ ನನಗೊಂದು ಶೂ ಕೊಡಿಸಿದ್ರು. ದುಡ್ಡು ಕೂಡಿಟ್ಟು 10, 20 ಅಂತ ಅವತ್ತೊಂದು 300 ರೂಪಾಯಿ ಕೊಟ್ಟು ಅಮ್ಮ ಕೊಡಿಸಿದ ಶೂ ಹಾಕೊಂಡು ಹೋಗಿ ಒಂದೇ ವಾರದಲ್ಲಿ ಒಂದು ದೇವಸ್ಥಾನದ ಹತ್ರ ಕಳೆದೋಯ್ತು. ಹತ್ಕೊಂಡು ಬಂದಿದ್ದ, ಅಮ್ಮ ಹಿಂಗಾಗೋಯ್ತು ಅಂತ.
ಹೋಗ್ಲಿ ಬಿಡಪ್ಪ, ನಿನಗೆ ಹಿಡ್ಕೊಂಡಿದ್ದು ಗ್ರಹಣ ಹೋಯ್ತು, ಗರ ಹೋಯ್ತು ಅಂತ ಸತ್ಯವೇ ಅಮ್ಮ ಹೇಳಿದಾಗ ಆಯ್ತು. ಅದು ಹೋಗಿದ್ದೆ ನನ್ನ ಬದುಕಿನ ಒಂದು ಬಹುದೊಡ್ಡ ಬದಲಾವಣೆ ಬಂದ್ಬಿಡ್ತು. ಐ ಗಾಟ್ ಎ ಬೆಸ್ಟ್ ಜಾಬ್ ಇನ್ ದ ಬ್ಯಾಂಕ್. ಅಮ್ಮ ಕೊಡಿಸಿದ ಒಂದು ವಾಚ್ ಈಗಲೂ ಭದ್ರವಾಗಿ ಇಟ್ಟಿದ್ದೇನೆ. ನನ್ನ ಹತ್ರ ಎಂತೆಂಥದ್ದೋ ವಾಚ್ ಇದೆ, ಆದರೆ ಅಮ್ಮ ಕೊಡಿಸಿದ ಆ ವಾಚ್ ಮುಂದ್ಗಡೆ ಇದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಬೇರೆ ಏನೇನು ಬೇಕಾದ್ರೂ ಬಿಟ್ಕೊಡ್ತೀನಿ, ನಾನು ಆ ವಾಚು ನನ್ನ ತಲೆಮಾರು ಕಾಯ್ಬೇಕು, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಇಟ್ಕೋತಾರೆ ಗೊತ್ತಿಲ್ಲ, ಅದನ್ನ ಆಗಾಗ ನೋಡ್ತಿರ್ತಾನೆ. ಅಮ್ಮ ಎತ್ತಿಟ್ಟು ಕೊಡ್ತಿತ್ತು. ತುಂಬಾ ಖುಷಿಯಾಗಿದ್ದೆ ಮಕ್ಕಳೇ. ಈ ಹೆಸರು, ಈ ಅಧಿಕಾರ ಬಂದ್ಮೇಲೆ ನಿಮಗ್ ಗೊತ್ತಿಲ್ಲ, ಜೀವಂತ ನರಕ ಅದು. ಅದೊಂದು ಭಯದ ಬದುಕು. ತುಂಬಾ ಕಷ್ಟಪಟ್ಟು ಮೇಲೆ ಬರ್ತೇವೆ, ಬಟ್ ಅದನ್ನ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದಿದ್ದು ಕಷ್ಟ, ಅದಿದ್ದು ಭಯಗಳು. ಯಾರ ಹತ್ರ ಬಂದ್ರು ಭಯವೇ, ನಂಬ್ತೀರಾ? ಯಾರಿಗ ಹತ್ರ ಹೋಗೋಕ್ಕೂ ಭಯವೇ. ಆದ ಗಾಯಗಳು. ನಾನೇ ಬಾಗಿಲು ಓಪನ್ ಮಾಡಿದ್ದು, ಕಿಟಕಿ ಓಪನ್ ಮಾಡಿದ್ದು ನಾನೇ. ಕಸಗಳು ತುಂಬಾ ಮೆತ್ಕೋಬಿಟ್ಟಿದೆ, ತೊಳೆದು 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 ಉಜ್ಜಿ ಒಂದಷ್ಟು ಶುದ್ಧಿ ಮಾಡಿಟ್ಕೊಂಡಿದ್ದೇನೆ. ಐ ಡಿಡ್ ದಿ ಮ್ಯಾಚ್, ಐ ಓಪನ್ ದಿ ವಿಂಡೋ. ಸುಮ್ಮನೆ ಇನ್ನೊಬ್ಬರ ಮೇಲೆ ಯಾಕೆ ಹೇಳ್ಬೇಕು? ಹೌದು, ಮಾಡ್ಕೊಂಡವನು ನಾನು, ಆದ್ರೆ ನಾವು ಹೇಳೋದು ಇನ್ನೊಬ್ಬರ ಮೇಲೆ. ಗೆದ್ದವನು ನಾನೇ, ನೋವು ತಿಂದವನು ನಾನೇ. ಸೊ ಆ ನೋವಿಗೆ ನಾನು ಇನ್ನೊಬ್ಬರನ್ನ ಹೇಳುವ ಆಗಿಲ್ಲ. ನಾವು ಮಾಡ್ಕೋತೇವೆ ನಾವು ಈ ತರ. ತೀರಾ ಹೆಸರಿನ ಹಿಂದೆ, ಆ ಕಸದ ಹಿಂದೆ, ತೀರಾ ದುಡ್ಡಿನ ಹಿಂದೆ, ತೀರಾ ಅಧಿಕಾರದ ಹಿಂದೆ, ತೀರಾ ಪದವಿಯ ಹಿಂದೆ, ತೀರಾ ಪ್ರತಿಷ್ಠೆಯ ಹಿಂದೆ ಇನ್ನೂ ಯಾರೋ ಬರ್ತಾರ, ಮದುವೆ ಹಿಂಗೆ ಆಗ್ಬೇಕು. ಏನ್ ಮಾಡ್ತಿದ್ದೀರಿ ನೀವು? ಯಾಕೆ ಹೀಗೆ ಮಾಡ್ತಿದ್ದೀರಿ? ಆ ಕಸವನ್ನ ಯಾಕೆ? ಸಾಲ ಮಾಡಿ ಮದುವೆ ಮಾಡ್ಬೇಕಾ? ಸ್ಟೇಟಸ್ ಗುರುಗಳೇ, ನಮ್ಮನ್ನ ಊರವ್ರು ಏನಂತಾರೆ ಯಾರು ಅನ್ನಲ್ಲ. ನಾನು ಇತ್ತೀಚೆಗೆ ಒಬ್ಬ ದೊರೆಮನೆತನದ ಮದುವೆ, ದೊರೆಯಂತವ್ರು, ನೀವು ನಂಬೋಲ್ಲ, ಒಂದು ದಿನಕ್ಕೆ 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಏನ್ ಖರ್ಚು ಗೊತ್ತಾ? ಮದುವೆಗೆ 15 ದಿನ ಮೊದಲಿಂದಲೇ ಖರ್ಚು. ನಿತ್ಯ ಮನೆಗೆ ಬರೋರು 100 ಮಂದಿ ಅವ್ರ ಮನೆಗೆ. ಮದುವೆ ಸಂಭ್ರಮ. ನಿತ್ಯ 15 ಲಕ್ಷ. ಕಾಫಿ, ಟೀ, ತಿಂಡಿ, ಬಜ್ಜಿ, ಬೋಂಡ, ಪಕೋಡೆ, ಬಂದವ್ರ ಪಾಯಸ, ಇನ್ನೊಂದು ಬಂದು ಹೋಗೋವರಿಗೆ 15 ಲಕ್ಷ. ನಿತ್ಯ ಮದುವೆಗೆ 15 ದಿನ, ಮದುವೆ ಆದ ನಂತರ 15 ದಿನ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಖರ್ಚು ಮಾಡಿದ್ದಾರೆ. ಒಂದು 30 ದಿನಕ್ಕೆ ಬರೀ ತಿಂಡಿ ಊಟ ಖರ್ಚಿಗೆ. ಇನ್ನು ಮದುವೆ ಖರ್ಚು ಬೇರೆ, ಅಲಂಕಾರದ ಖರ್ಚುಗಳು ಬೇರೆ, ಒಡವೆ ಖರ್ಚುಗಳು ಬೇರೆ, ವಸ್ತ್ರಗಳ ಖರ್ಚು ಬೇರೆ, ಬಂದೋಗೋರಿಗೆ ಗಾಡಿಗಳು ಅರೇಂಜ್ ಮಾಡಿರೋದು ಬೇರೆ, 5 ಸ್ಟಾರ್ ಹೋಟ್ಲ್ಗಳು ಬುಕ್ ಮಾಡಿರೋದು ಬೇರೆ, ಅದೆಲ್ಲ ಬೇರೆ. ಬರೀ ತಿಂಡಿ ಕಾಫಿ. ನೀವು ನಂಬಲ್ಲ, ಮದುವೆ ಮುಗಿದು 1 ತಿಂಗಳಾಗಿಲ್ಲ, ಆ ತಾಯಿ ಮುಖದಲ್ಲಿ ಆನಂದವೇ ಇಲ್ಲ. ಕಾರಣ, ಮದುವೆ ಆಗ 15 ದಿನಕ್ಕೆ ಮಗ. ಎಲ್ಲ ಪರದೇಶ, ಮಗ ಸೊಸೆ, ಮಗಳು ಅಳಿಯ. ಯಾರಿಗೂ ನೆನಪೇ ಇಲ್ಲ ಏನ್ ಊಟ ಹಾಕಿದ್ರು ಅಂತ. ಯಾರು ಮಾತಾಡ್ತೇನೆ ಇಲ್ಲ, ಯಾರಿಗೂ ನೆನಪೇ ಇಲ್ಲ. ಪೆದ್ಗುಂಡುಗಳು ನೀವು. ಕಸ, ಆ ಕಸದ ಬಾಗಿಲು ತೆಗಿತಿರೋರು ನೀವೇ. ಆ ಕಸದ ಬಾಗಿಲು ತೆಗೆಯುತ್ತಿರುವವರು ನೀವೇ. ತೆಗೆದು ಬಿಟ್ಟು ಇನ್ನೊಬ್ರು ಅನ್ನೋದು. ನಮ್ಮ ಮದುವೆನೂ ಯಾರಿಗೂ ನಿಮ್ ಬಗ್ಗೆ ನೆನಪಿರೋಲ್ಲ. ನಾವು ಹೆಂಗಿರ್ಬೇಕು, ನಾವು ಹಂಗಿರ್ಬೇಕು, ನಾವು ಹಾಗಿರ್ಬೇಕು. ಆ ಬಾಗಿಲು ತೆಗೆದವರು ನಾವೇ. ಯಾಕೆ ಇನ್ನೊಬ್ಬರನ್ನ ನಾವು ದೂಷಣೆ ಮಾಡಬೇಕು? ಅವರಿಂದ ಆಯ್ತು, ಇದರಿಂದ ಆಯ್ತು, ಅದರಿಂದ ಆಯ್ತು. ಮಾಡುವ ಮೊದಲು ನಮ್ಮ ಯೋಗ ಯೋಗ್ಯತೆಗಳ ಬಗ್ಗೆ ಪರೀಕ್ಷೆ, ನಮ್ಮ ಶಕ್ತಿ ಸಾಮರ್ಥ್ಯಗಳ ಪರೀಕ್ಷೆ, ನಮ್ಮ ತಾಳ್ಮೆಯ ಪರೀಕ್ಷೆ ಎಲ್ಲ ಮಾಡಿಬಿಡೋದು, ಬಿದ್ದು ಬಿಡೋದು, ಆಮೇಲೆ ಗುಂಪಿನಲ್ಲಿ ಗೋವಿಂದ ಅಂತ ಗುಂಪಿನ ಮೇಲೆ ಹಾಕೋದು. ಜಾಗ್ರತೆ. ಇನ್ನಷ್ಟು ಮಾತುಕತೆ ಮಾಡೋಣ. ಯಾಕಂದ್ರೆ ಇಂಥದ್ದೇ ತಪ್ಪು ಒಂದು ನಕ್ಷತ್ರ ಯಾವಾಗ್ಲೂ ಮಾಡ್ತಿರ್ತಾರೆ. ಹೌದು, ಆ ನಕ್ಷತ್ರ ಯಾರು ಏನು ಅನ್ನೋದನ್ನ ಇನ್ನಷ್ಟು ಚರ್ಚೆ ಮಾಡೋಣ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ
ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇಂಥದ್ದೇ ಕೊರಗ್ತಾ, ಸಂಕಟ ಪಡ್ತಾ, ಬಾಧೆ ಪಡ್ತಾ ಕುಳಿತುಕೊಳ್ಳೋ ಕೆಲವು ನಕ್ಷತ್ರಗಳಿದೆ. ಆ ಮೂಲ ತ್ರಿಕೋಣದಲ್ಲಿ ಕುಳಿತಿರ್ತಕ್ಕಂಥ ರಾಹು ನಕ್ಷತ್ರಗಳು, ಒಂದು ಆರುದ್ರ ನಕ್ಷತ್ರ, ಎರಡನೇದು ವಿಶಾಖ ನಕ್ಷತ್ರ, ಮೂರನೇದು ಶತಭೀಷ ನಕ್ಷತ್ರ. ಈ ಮೂರು ನಕ್ಷತ್ರಗಳು, ಅದರಲ್ಲೂ ವಿಶಾಖ ವಿಷಕಂಠ ನಕ್ಷತ್ರವೇ. ಕಕ್ಕಲಾರಿರಿ, ನುಂಗಲಾರಿರಿ. ಹೌದು ಅಲ್ವೋ ಹೇಳಿ? ಎಷ್ಟು ಬಾರಿ ನೀವು ಇವರು ಇದು ಹಿಂಗೆ, ಇದು ಸರಿಯಾ ನಾನು ಮಾಡಿದ್ದು, ಇದು ನಾನು ಸರಿ ಇದೆಯಾ, ಐ ಚೂಸ್ಡ್ ರೈಟ್ ವೇ, ರೈಟ್ ಪಾತ್. ಬಾಗಿಲು ತೆಗೆದವರು ಯಾರು? ಗನ್ ಪಾಯಿಂಟ್ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನ ಯಾರಾದ್ರೂ ಬೆದರಿಸಿ ಕಿತ್ಕೊಂಡ್ರ? ಖಂಡಿತ ಇಲ್ಲ. ಹೌದು, ಮೊನ್ನೆ ಕೂಡ ಒಂದು ಪುಟು ಜೀವ ವಿಶಾಖ, ಏನು ಬರ್ದಿಲ್ಲ, ನಾನು ಒಂದೇ ಮಾತು ಬರ್ದೆ, ಒಂದೇ ಮಾತು. ರಾವ್ಜಿ, ಎರಡನೇ ಬದುಕು ನಿಮ್ಮದು, ಎರಡೆರಡು ಬದುಕು, ಎರಡನೇ ಬದುಕು, ಇದು ಬೇಕಾ? ಅಷ್ಟೇ ನಾನು ಬರ್ದಿತ್ತು. ಎರಡೆರಡು ಬದುಕು, ಎರಡನೇ ಬದುಕು, ಇದು ಬೇಕಿತ್ತ ನಿಮಗೆ? ಇದು ಬೇಕಾ? ನನಗಿದು ಬೇಕಿಲ್ಲ. ಬಟ್ ಆದರೆ ಹೂ ಓಪನ್ ದಿ ವಿಂಡೋ? ಬಾಗಿಲು ತೆಗೆದವ್ರು ಯಾರು? ಕಿಟಕಿ ತೆಗೆದವ್ರು ಯಾರು? ತಣ್ಣನೆ ಗಾಳಿ ಬರುತ್ತೆ, ಹಾಗೆ ಹೇಳ್ದೆ, ತಣ್ಣನೆ ಗಾಳಿ ಬರುತ್ತೆ ಅಂತ ಮಾತ್ರ ಅಂದ್ಕೊಂಡು ಕಿಟಕಿ ತೆಗಿಬೇಡ. ನಿನ್ ಕೈ ಮುಗಿತಾನೆ ನನ್ನ ಮಾತು ಕೇಳು ರಾವ್, ಪ್ಲೀಸ್ ರಾವ್, ನಿನ್ ಕೈ ಮುಗಿತೀನೋ ಹಿಂಗೆ ಮಾಡ್ಕೊ, ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡ. ಅಲ್ಲೊಂದು ಭಕ್ತ ಬಂದ, ಅವನು ಅಡಿಕೆ ಇಡ್ಬೋದು, ಬರೀ ಎಲೆ ಅಡಿಕೆ, ಹಾಗನ್ಕೋ. ಇಲ್ಲ, ಅವನಿಗೆ ಅನ್ನಿಸ್ತು ದೈವ ಏನೋ ಒಂದು ಸಂಕಲ್ಪ, ನಿನ್ನೆತ್ತರಕ್ಕೊಂದು ಹಾರ ಹಾಕಿಸಿದ, ಏನೋ ಬರಲಿ, ನಾನು ಏನೇ ಪ್ರಸಾದ ಕೊಡಬೇಕಾಯ್ತು. ಬಟ್ ಯಾಕೆ ಬರಲಿಲ್ಲ? ಏನಕ್ಕೆ ಬರಲಿಲ್ಲ? ಏನಕ್ಕೆ ಕೊಡ್ಲಿಲ್ಲ? ಏನಕ್ಕೆ ಅರ್ಚನೆ ಮಾಡಲಿಲ್ಲ? ಏನಕ್ಕೆ ತೀರ್ಥ ಕೊಡ್ಲಿಲ್ಲ? ಏನಕ್ಕೆ ಪ್ರಸಾದ ಕೊಡ್ಲಿಲ್ಲ? ವಿಷಗಂಠ ನಕ್ಷತ್ರ, ಯು ಡೋಂಟ್ ಹ್ಯಾವ್ ರೈಟ್ ಟು ಆಸ್ಕ್ ಒನ್ಸ್ ಯು ಬಾರ್ನ್ ಇನ್ ದ್ಯಾಟ್. ನನಗೂ ತಂಗಾಳಿ ಬೇಕಲ್ವಾ? ಇಲ್ಲ, ಒಪ್ಪಿಕೊಳ್ಳಲ್ಲ ಮಕ್ಕಳೇ, ಒಪ್ಪಿಕೊಳ್ಳಲ್ಲ. ನಾವು ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳುವುದರಲ್ಲಿ ನಾವು ತೀರಾ ದೊಡ್ಡರು. ಇದಿಷ್ಟೇ, ಇವರಿಗೆ ನನಗಿಲ್ಲ. ಕೆಲವ್ರು ನೋಡಿ ಯಾವಾಗ್ಲೂ ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ದೂರ ಹೇಳ್ತಿರ್ತಾರೆ, ನನ್ನ ಮಗ ಹೀಗೆ, ನನ್ನ ಸೊಸೆ ಹೀಗೆ, ನಮ್ಮಮ್ಮ ಹೀಗೆ, ನಮ್ಮ ಅಪ್ಪ ಹೀಗೆ, ನನ್ನ ಹೆಂಡತಿ ಹೀಗೆ. ನೋ, ಮಗು ಮಾಡ್ಕೊಂಡವ್ರು ಯಾರು? ನೀವೇ. ಅವ್ನು ಬಲವಂತ ಮಾಡಿ ಬಂದ, ಮಾಡ್ಕೊಂಡವ್ರು ನೀವೇ ತಾನೆ. ಇಲ್ಲ, ಮದುವೆ ಆದ್ರಿ, ಏನ್ ಕರ್ಕೊಂಡು ಹೋಗಿ ನಿಮ್ಮನ್ನ ಬಲವಂತ ಮಾಡಿ ಆ ಹೆಣ್ಮಗು ಗನ್ ಪಾಯಿಂಟಲ್ಲಿ, ಇಲ್ಲ ಆ ಹುಡುಗ ಗನ್ ಪಾಯಿಂಟಲ್ಲಿ ನಿಮ್ಮನ್ನ ತಾಳಿ ಕಟ್ಟದ್ನ? ಇಲ್ವಲ್ಲ, ಕಾನೂನು ಒಪ್ಪಲ್ಲ. ನ್ಯಾಯ ದೇವತೆ ಸುಮ್ಮನೆ ಕೂತಿದಾರ ಇಲ್ಲಿ ನಮ್ಮ ಭಾರತದಲ್ಲ, ಎಲ್ಲಾದ್ರೂ ಇಲ್ಲ. ಹೋಗೋದು ಎಲ್ಲರ ಬಳಿ ತಪ್ಪು ಗ್ರಹಿಕೆ ಭಾವ. ಪಡ್ಕೊಂಡು ಬಂದಿಲ್ಲ, ಬಾಗ್ಲು ಓಪನ್ ಮಾಡಿದವ್ರು ನೀವೇ, ಕಸ ಮೆತ್ತಿಸ್ಕೊಂಡವ್ರು ನೀವೇ, ಬರೋ ಮಾಡ್ಕೊಂಡವ್ರು ನೀವೇ. ಹೊಂದ್ಕೊಳ್ಳಿಲ್ಲ, ಬಿಟ್ಬಿಡ್ಬೇಕಿತ್ತು. ಎಷ್ಟಿದೆಯೋ ಅಷ್ಟು ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಆಗ್ಲಿಲ್ವ? ಎದ್ದು ಬರಬೇಕಿತ್ತು, ಎದ್ದು ಬರಬೇಕಿತ್ತು. ಒಬ್ರು ಹೇಳ್ತಾರೆ, 1990ರಲ್ಲಿ ನನ್ನ ಮದುವೆಗೆ ನೀವೇ ಸಾಕ್ಷಿ ಗುರೂಜಿ ಅಂತ. ಮಗಳನ್ನ ಕರ್ಕೊಂಡು ಬಂದಿದೆ, 1992 ಮಗುನ. ನನ್ನ ಮದುವೆ ನಿಲ್ಲಿಸ್ತವ್ರು ನೀವು, ನನ್ನ ಮದುವೆ ಮಾಡಿಸ್ತವ್ರು, ಆದ್ರೂ ಜೈಲೇ ಕಾಣೋ ನಿನಗೆ ಅಂದೆ. ಗುರೂಜಿ, ಎಂತ ಓದು ಗೊತ್ತಾ? ಅಲ್ಲಿ ಬರೆದಿದ್ದಾನೆ, ಅಸಾಧ್ಯ, ಯಾರಿಂದಲೂ ಮಾಡಲಾರದ ಅಸಾಧ್ಯವಾದ ಕೆಲಸವನ್ನ ಮಾಡುವ ಶಕ್ತಿ ಇರುವ ದೇವತೆಯ ಜಾತಕ ಅಂತ ಬರ್ದಿದ್ದಾನೆ. ನನ್ನ ತಾಯಿ ಜೀವ ಮೆಡಿಕಲ್ ಮಾಡಿದಪ್ಪ, MD ಎಲ್ಲ ಬೇರೆ ಏನೇನೋ ಮಾಡೋ ಜಾತಕ ಕಟ್ಟಾಕ್ಬಿಟ್ಟಿದ್ದಾರೆ. ಡಿಪ್ರೆಷನ್ ಆಗಿ ಬುಜ್ಜಿ ಆಗ್ಬಿಟ್ಟಿದೆ ನನ್ನಮ್ಮ. ಅಯ್ಯೋ, ಯಾರಿಗೆ ಹೇಳ್ಕೊಳ್ಳಿ ಅಂತ ನೋಡಿ. ತುಂಬಾ ಶಕ್ತಿಗಳು, ತುಂಬಾ ಬಲಗಳು. ನಾನು ಹೇಳ್ದೆ, ನೀನೇ ಮಾಡ್ಕೊಂಡಿದ್ದು, ಬಾಗ್ಲೆ ಯಾಕೋ ಹಾಕೊಂಡೆ? ಇಲ್ಲೇ CET ಬರೆದು MD CET ಫಾರಿನ್, ಆಮೇಲೆ ಒಂದು ಕೆಲಸ ಪ್ರಾಕ್ಟೀಸ್. ಏನಕ್ಕೆ ಡಿಪೆಂಡ್ ಆಗ್ಬೇಕಿತ್ತು? ಪಪ್ಪ ದುಡ್ಡು ಕೊಟ್ಟಿಲ್ಲ, ಪಪ್ಪ ಸಪೋರ್ಟ್ ಮಾಡಿಲ್ಲ, ಪಪ್ಪ ಮಾಡಬೇಡ ಅಂದ್ರು, ಪಪ್ಪ ಹೋಗ್ಬೇಡ ಅಂದ್ರು. How that? Why did you not open?
ಆ ಕಸನ ಓಪನ್ ಮಾಡಿ ಇಟ್ಕೋಬಿಟ್ಟೆ. ಅಪ್ಪ ಅನ್ನೋ ಮಾತು, ಅಪ್ಪ ಅನ್ನೋ ಬೇಸರದ ಮಾತುಗಳು ಅದನ್ನ ಡಿಪ್ರೆಷನ್ ಆಗಿ ಬುಜ್ಜಿ ಆಗ್ಬಿಟ್ಟಿದ್ದಾಳೆ ನನ್ನ ತಾಯಿ. ಒಂದು ಡಾಕ್ಟರ್ ಅಂದ್ರೆ ಬೇರೆ, ಒಂದು ಲೀಡರ್ ಅಂದ್ರೆ ಒಂದು ಬೇರೆ, ಒಂದು ಗುರು ಅಂದ್ರೆ ಒಂದು ಬೇರೆ. ಅದಕ್ಕೊಂದು ದೇಹ ದಂಡನೆ, ಮನೋದಂಡನೆ, ಬುದ್ಧಿ ದಂಡನೆ, ವಾಗ್ದಂಡನೆ, ಇದೆಲ್ಲ ತುಂಬಾ ಇದೆ. ಇಷ್ಟೇನಾ? ಏನೋ ನಾನು ಅಂದ್ರೆ ಗುರುಜಿ ಹೋಗು ನೀನ್ ಮಾಡ್ತೀನಿ, ಹೋಗೋ ನನ್ನ ತಾಯಿ, ಈ ಕಸದ ಬಾಗಿಲು ಬಂದ್ ಮಾಡೋ. ಡೋಂಟ್ ಫೀಲ್ ದಟ್ ಯು ಗಾಟ್ ಬ್ಲಾಕ್ಡ್. 32 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡಬೇಡ. ನಂಬರ್ ದ ಲೇಟ್ ಬಾಗ್ಲಾಕಿ. ಇನ್ನೂ ದೂಷಣೆ ಹೇಳ್ತಾ ಕೂತ್ಕೋಬೇಡಿ. ನಮ್ಮಪ್ಪ ಹೀಗೆ, ನಮ್ಮಮ್ಮ ಹೀಗೆ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ. ಆಗುತ್ತಾ? ಪಯಣ ಮಾಡಿ. ಇಲ್ಲ, ಮೂವ್ ಆನ್. ಆ ಕಸದ ಬಾಗಿಲು ಯಾಕೆ ತೆಗೆದ್ರಿ? ತೆಗೆದವ್ರು ನೀವೇ. ಈ ವಿಷಕಂಠ ನಕ್ಷತ್ರ, ವಿಶಾಖ ನಕ್ಷತ್ರಕ್ಕೆ ಹೀಗೆ ಏನೋ ಒಂದು ತುಣುಕು ದೆನ್ ಲಿಟ್ರಲಿ ಯು ವಿಲ್ ಸಿಟ್ ಅಂಡ್ ಕ್ರೈ. ನಂಬಿದ್ ನೀವೇ ಅಲ್ವಪ್ಪ. ಇರ್ತಾರೆ ಅಂತ ಪಲ್ಲಿಕೊಂಡೇಶ್ವರ ಸ್ವಾಮಿ ಅಲ್ವಪ್ಪ ನೀವು, ಹೌದಲ್ವಾ? ಪಲ್ಲಿಕೊಂಡೇಶ್ವರ ಸ್ವಾಮಿ ಶಿವ ವಿಷ ಕುಡಿದು ತಲೆ ಸುತ್ತ ಬಿದ್ರೆ ನನ್ನಮ್ಮ ಜಗನ್ಮಾತೆ ಹೀಗೇ ತೊಡೆ ಮೇಲೆ ಹಾಕೊಂಡು ನನ್ನ ಗಂಡ ಅಂತ ಜಗನ್ಮಾತೆ ಹಿಂಗ್ ಗಂಟ್ಲು ಇಟ್ಕೊಂಡು ಕೂತ್ಕೊಳ್ಳುತ್ತಪ್ಪ. ಒಳಗಡೆ ಹೋದ್ರೆ ಸುಟ್ಟೋಗುತ್ತೆ. ನೀವ್ ಹಾಗೆ ಒಳಗಡೆ ಹೋದ್ರೆ ನೀವಲ್ಲ, ನಿಮ್ ಕುಟುಂಬ, ನಿಮ್ ಬದುಕು, ನಿಮ್ ನಂಬ್ಕೊಂಡಿರೋ 100 ಜನ. ಗೊತ್ತಿದೆಯಾ? ವಿಷಾಖದಲ್ಲಿ ಹುಟ್ಟೋದು ಅಂದ್ರೇನೆ ಅದೊಂದು ರೀತಿ. ವಿಷ ನುಂಗ್ಕೊಂಡು, ಹಸುವೆ ನುಂಗ್ಕೊಂಡು ಅನ್ನ ಬಿಡುವ ಕೈಗಳಿಗೆ ಅನ್ನವಿಲ್ಲ. ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತೀರಾ? ಗೊತ್ತಿದೆಯಾ? ಮದುವೆ ಫಂಕ್ಷನ್ಗೆ ಹೋಗ್ತಿದ್ದೀರಾ? ಯಾರಾದ್ರೂ ಗಮನಿಸಿದ್ದೀರಾ ಮಕ್ಕಳೇ? ಯಾರಾದ್ರೂ ಗಮನಿಸಿದ್ದೀರಾ? ಅಡಿಗೆ ಮಾಡಿ ಬಡಿಸುವ ಆ ಕೈಗಳಿಗೆ ಮೊದಲ ಊಟವಿಲ್ಲ. ನಂಬ್ತೀರಾ? ಎಲ್ಲಾರು ತಿಂದು ನಾವು ಮಿಗಸಿದ್ದು ಅವರಿಗೆ. ಪುಣ್ಯಾತ್ಮರಪ್ಪ, ಪುಣ್ಯಾತ್ಮರು. ನಮ್ಗೆ ಅನ್ನ ಮಾಡಿ ಬಡಿಸೋ ಆ ಒಂದು ಕೈಗಳಿಗೆ ಅನ್ನ ಲಾಸ್ಟಲ್ಲಿ, ನಮ್ಮ ಎಂಜಲಲ್ಲೇ ಎತ್ತವರಿಗೆ ಲಾಸ್ಟಲ್ಲಿ. ಯಾರಾದ್ರೂ ವಿಷಕಂಠ ನಕ್ಷತ್ರ ಅಂದ್ರೆ ಅದೇ. ಯಾರಾದ್ರೂ ಮೊದಲು ಪಂಕ್ತಿ ಅವರಿಗೆ. ಅನ್ನದಾತು ಸುಖಿ ಭವ. ಅನ್ನ ಮಾಡ್ದವ್ ನೀನಪ್ಪ, ಅನ್ನ ಬಡಿಸೋ ನೀನಪ್ಪ, ನೀನ್ ಫಸ್ಟ್ ತಿನ್ನು, ಬಿಸಿ ತಿನ್ನು, ತುಪ್ಪ ಹಾಕೊಂಡು ತಿನ್ನು. ನಿಂತು ಆ ಗೃಹ ಪ್ರವೇಶ ಮಾಡಿಸ್ತಕ್ಕಂಥ ವ್ಯಕ್ತಿ, ಆ ಒಂದು ಮದುವೆ ಮಾಡಿಸ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಎಲ್ಲಿಯಾದರೂ ನಡೆದಿದ್ದೀಯಾ? ಗಮನಿಸಿದ್ದೀರಾ? ವಿಷಕಂಠ ನಕ್ಷತ್ರ, ವಿಶಾಖ ನಕ್ಷತ್ರ ಅಂದ್ರೆ ಅದೇ. ಏನೋ ಮಿಕ್ಕಿದ್ದು, ಏನೋ ಅಷ್ಟೊತ್ತಿಗೆ ಚಟ್ನಿ ಎಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ, ಬುಸು ಆಗ್ಬಿಟ್ಟಿರುತ್ತೆ. ಎಲ್ಲ ತಿಂದು ಬಕಾಸುರ ತರ ಇರೋ ಪೂರಿ, ಸಾಗುಗಳು, ಚಿರೋಟಿಗಳು, ಲಾಡುಗಳು, ಇನ್ನೊಂದುಗಳು ಎಲ್ಲ ಖತಮ್ ಮಾಡಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಸಿಕ್ತು? ಒಂದಷ್ಟು ಅನ್ನ ಸಾಂಬಾರು ಏನೋ ಇದ್ದಿದ್ದು ಒಂದಷ್ಟು ತಿಂದ್ರು. ವಿಶಾಖ ನಕ್ಷತ್ರ ಹೀಗೆ. ವಿಷಕಂಠ ನಕ್ಷತ್ರ ಕಕ್ಲಾರ್ರಿ, ನಿಮ್ಮ ಹಸುವೆ ಹೇಳ್ಕೊಳ್ಳಾರ್ರಿ, ನಿಮ್ ಪ್ರೀತಿ ಹೇಳ್ಕೊಳ್ಳಾರ್ರಿ. ನಿಮಗೆ ಪ್ರೀತಿ ವಿಚಾರದಲ್ಲಿ ವಿಷಕಂಠರೇ. ನೀವು ನೆನ್ಪಿಟ್ಕೊಳ್ಳಿ. ಜಗತ್ತನ್ನೇ ಪ್ರೀತಿಸು, ನಿಮಗೆ ಗಂಟಲಲ್ಲಿ ವಿಷ. ಆ ರಾವ್ ಕತೆ ಇದೆಲ್ಲ ಇಷ್ಟ ಹೇಳಿದೆ ನಾನು. ಇದ್ರಲ್ಲೇ ಇರಬೇಕು, ನಿನ್ ಕೈ ಮುಗಿತಾನೆ. 2 ಬದುಕು, 2ನೇ ಬದುಕು ಇದು ಬೇಕಾ ಅಂತ ಹೇಳ್ಬಿಟ್ಟಿದ್ದೀನಿ ನನ್ ಮಗು. ಆಯ್ತು ಗುರುಜಿ. ಇದು ನೆನ್ಪಿಟ್ಕೋ, ರೆಕಾರ್ಡ್ ಇಟ್ಕೋ, ಆಗಾಗ ಕೇಳಿಸ್ಕೊ. ಹೌದು, ಸತ್ಯವೇ. ನಾವು ಒಪ್ಪಲ್ಲ ಮಕ್ಕಳೇ, ನಾವು ಒಪ್ಪಲ್ಲ, ತಗೊಳ್ಳಲ್ಲ. ಆ ಬಾಗಿಲು ತೆಗಿಯೋಕ್ ಮೊದಲು ಅದೃಷ್ಟ, ಮತ್ತೊಂದಾಗಬಾರದು ಗಾಯ, ಮತ್ತೊಂದು ನೋವಾಗಬಾರದು ಗಾಯ ದೈವ ಕಳಿಸಿದೆ. ತುಲಾರಾಶಿ, ವಿಶಾಖ ನಕ್ಷತ್ರ, ಗುರು ಮೂಮೆಂಟ್ ಆಗಬೇಕು ಈಗ ಭಾಗ್ಯಕ್ಕೆ. ಶನಿ ಮೂಮೆಂಟ್ ಆಗ್ಬೇಕು, ರಾಹುಕೇತುಗಳ ಮೂಮೆಂಟ್ ಆಗ್ಬೇಕು. ಗಂಡು ಮಗು ಯೋಗವಿದೆ ನಿನಗೆ ಅಂದ್ರೆ ಕಣ್ತುಂಬ ನೀರು. ಹೌದು, ಅಷ್ಟು ಬೇಗ ಬಾಗಿಲು ತೆಗೆದವ್ರು ನಾವೇ. ತೆಗೆಯೋಕ್ ಮೊದಲು ಒಂದು ಎಚ್ಚರಿಕೆ ಮಕ್ಕಳೇ, ಅದು ಯಾರಾದರೂ ಸರಿ. ಎಚ್ಚರಿಕೆ. ಬಾಗಿಲು ತೆರೆಯುವ ಮುನ್ನ ಪರೀಕ್ಷಿಸಿ, ಆಲೋಚಿಸಿ, ಚಿಂತಿಸಿ. ಓಕೆ,
ವಿವೇಚನೆಯಿಂದ ಹೆಜ್ಜೆ ಇಡಿ. ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುಷ್ಯ ನಕ್ಷತ್ರದ ಮಂಗಳವಾರ. ಯಾರನ್ನು ದೂಷಿಸಲಿ ಕೃಷ್ಣ? ನಾನು ಯಾರನ್ನು ದೂಷಿಸಲಿ ಕೃಷ್ಣ? ನಾನಾಗಿ ತೆಗೆದ ಬಾಗಿಲು ಆ ಕಸ ಎಲ್ಲ ಬಿದ್ದು ಕೊಚ್ಕೊಂಡು ಹೋದಾಗ ಎಲ್ಲ ಒಂದು ನಾನಾಗಿ ತೆಗ್ದಿದ್ದಲ್ವ ಬಾಗಿಲು ಕೃಷ್ಣ ಅನ್ನತಕ್ಕಂಥದ್ದನ್ನ ಧರ್ಮರಾಯರು ಹೇಳೋದು. ಜೂಜಿಗೆ ಹೋಗ್ಬಾರ್ದಿತ್ತು, ಕಸ ಹೇಳ್ಕೊಂಡಿದ್ದು ನಾವೇ ಬಾಗಿಲು ತೆಗೆದು. ಕರ್ಣನಿಗೂ ಇದೆ ಮಾತು, ನಾನಾಗಿ ಮಾಡ್ಕೋಬಾರ್ದಿತ್ತು ಕೃಷ್ಣ. ಅವನ್ ಪ್ರೀತಿ ತೋರಿಸಿದ ತಕ್ಷಣ ಯಾಕೆ ಅಪ್ಕೊಳಕ್ ಹೋಗ್ತೆ? ಮಾತು ಯಾಕೆ ಕೊಡಕ್ ಹೋಗ್ತೆ? ಪ್ರತಿ ಹೆಜ್ಜೆಯಲ್ಲೂ ನಿನಗೊಂದು ಅನುಕೂಲ ಪ್ರತಿಕೂಲ ಎರಡೂ ನಡೀತಿದ್ರು ಕೂಡ ನೀನು ಬಾಯಿ ಮುಚ್ಕೊಂಡಿದ್ದು ಬಿಟ್ಟು ನನ್ನ ಜೀವನ ಹೆಂಗಾಗೋಯ್ತು. ವೈ ಶುಡ್ ಐ ಬ್ಲೇಮ್ ಅದರ್ಸ್? ವೈ ಶುಡ್ ಐ ಬ್ಲೇಮ್ ಅದರ್ಸ್? ನಾನು ಯಾಕೆ ಇನ್ನೊಬ್ಬರನ್ನು ದೂಷಿಸ? ಎಚ್ಚರಿಕೆ ಮಕ್ಕಳೇ. ಪ್ರತಿ ಹೆಜ್ಜೆ ಈ ಲೋಕ ನೀವಂದುಕೊಂಡಷ್ಟು ತುಂಬಾ ಕಡಿಮೆ ಸಂಖ್ಯೆಯ ಕೆಟ್ಟವರು ಇದ್ದಾರೆ, ದಾಳಿ ಮಾಡೋರು ಅವರೇ. ಎಚ್ಚರಿಕೆ. ಮೇಷರಾಶಿ. ಪುಷ್ಯ ನಕ್ಷತ್ರದ ಚಂದ್ರ ಶನಿ ಲಾಭದಲ್ಲಿ ಗುರುಸಾರದಲ್ಲಿರುವುದರಿಂದ ಚೆನ್ನಾಗಿದೆ. ವಿಶೇಷ ಅನುಕೂಲ ಇರತಕ್ಕಂಥ ಒಂದು ದಿನ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಟೀಚಿಂಗ್, ಕೋಚಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಗುರುಗಳಾಗಿ, ವೈದ್ಯರಾಗಿ, ರೈಲ್ವೆ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲ. ಇನ್ನು ವೃಷಭ ರಾಶಿ. ಚಂದ್ರ ಶನಿಸಾರ, ಶನಿ ಕೇಂದ್ರದಲ್ಲಿ ಇದ್ದಾನೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಅನ್ಯಾಯದ ವ್ಯವಹಾರಗಳು, ತುಂಬಾ ಧರ್ಮದ ವ್ಯವಹಾರಗಳು, ತುಂಬಾ ಅಧರ್ಮದ ವ್ಯವಹಾರಗಳು. ಧರ್ಮವಂತರಿಗೆ ಈ ಲೋಕವಲ್ಲ. ಇದಾರೆ ಪಾಪ, ಪುಣ್ಯಾತ್ಮರುಗಳು ಇದ್ದಾರಪ್ಪ. ಅಷ್ಟು ಕಾಲಕ್ಕೊಂದಷ್ಟು ಮಳೆ ಬೆಳೆ ಆಗ್ತಿದೆ ಅನ್ನತಕ್ಕಂಥದ್ದಾದ್ರೆ ಅದಕ್ಕಿಂತ ಇನ್ನೇನು ಇಲ್ಲ ಅನ್ನತಕ್ಕಂಥದ್ದು ಹೇಳ್ತೇವೆ. ಓಕೆ, ಸೊ ಇದ್ದಾರೆ. ಬಟ್ ಹಾಗೆ ಅಧರ್ಮವಂತರು ಇದ್ದಾರೆ. ಏನ್ ಮಾಡೋಣ? ಹೊಂದಿಸ್ಕೊಂಡು ಹೋಗ್ಬೇಕು. ಹೊಂದಿಸಿ ಬರೀರಿ ಇವತ್ತು ವೃಷಭ ರಾಶಿ. ಇನ್ನು ಮಿಥುನ ರಾಶಿ. ವಿಶೇಷವಾಗಿ ಚಂದ್ರ ಶನಿಸಾರದಲ್ಲಿದ್ದು ಶನಿ ಭಾಗ್ಯದಲ್ಲಿದ್ದಾನೆ. ಭಾಗ್ಯೋದಯ. ಏನ್ ಕಷ್ಟ ಪಡ್ತಿದ್ರು ಆ ಕಷ್ಟಾಜಿತಕ್ಕೆ ತಕ್ಕಂಥ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು ಆಗತಕ್ಕಂಥ ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಚಂದ್ರ ಶನಿಸಾರದಲ್ಲಿದ್ದು ಶನಿ ಅಷ್ಟಮದಲ್ಲಿರೋದ್ರಿಂದ ಒತ್ತಡವೇ. ವೃತ್ತಿಯ ಒತ್ತಡ, ಕುಟುಂಬದ ಒತ್ತಡ, ಖರ್ಚಿನ ಒತ್ತಡ, ಏನೋ ಎಳ್ಕೋತೀರಾ ಇವತ್ತು ಭಾರವನ್ನ. ನೀವಾಗಿ ಎಳೆದುಕೊಳ್ಳುವಿರಿ. ಆ ಟೆನ್ಷನ್ ನಿಮಗೆ ತಡೆಯಲು ಆಗುವುದಿಲ್ಲ. ಈ ಎಚ್ಚರಿಕೆ. ಏನ್ ಮಾಡೋದು? ನಾವೇನ್ ಗೊತ್ತಾ, ಒಂದು ಬರೀ ಎಕ್ಸ್ಪೆಕ್ಟೇಷನ್ ಅಲ್ಲೇ ಬದುಕೋದು. ಹೀಗೆ ಇರಬೇಕು ನೋಡಿ. ಮದುವೆ ಇಲ್ಲ ಅಂತ ಮದುವೆ ಮಾಡಿಸ್ಕೊಟ್ರೆ ಕಾರು, ಮನೆ, ಬಂಗ್ಲೆ, ಗೌರ್ಮೆಂಟ್ ಜಾಬ್ ಬೇಕು. ನಿನ್ನ ಮನೆ ಬಂಗಾರ ಆಗೋಗ ಇದಕ್ಕಿನ ನಾನು ಮದುವೆ ಮಾಡಿಸಿದ್ದು. ನೋಡಿ, ಮದುವೆ ಇಲ್ಲ ಅಂದ್ರೆ ಮದುವೆ ಮಾಡಿಸಿದ್ಮೇಲೆ ಕಾರು, ಮನೆ, ಬಂಗ್ಲೆ, ಗವರ್ಮೆಂಟ್ ಜಾಬ್, ಸಂಕಟ ಆಗ್ಬಿಡುತ್ತೆ ಮಕ್ಕಳೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅಳತೆಗೆ ಮೀರಿ ಕೆಲವೊಂದು ಮಾಡಕ್ ಹೋಗ್ಬಾರ್ದು. ಅದು ಪ್ರಚೋದನೆಗಳು ಮಾಡುತ್ತೆ, ವಿವೇಚನೆಗಳನ್ನ ತಪ್ಪಿಸುತ್ತೆ, ದಾರಿ ತಪ್ಪಿಸುತ್ತೆ. ಬಾಟ್ ಕೇಳಿ, am I in right path?
ಅಳತೆಗೆ ಮೀರಿ ಏನು ಸಿಕ್ಬಿಡುತ್ತೆ? ಟೆನ್ಷನ್ ಇಟ್ಕೊಂಡು ಹೋಗ್ಬಿಟ್ಟು ಯಾವುದೋ ತುಂಬ ವಿಶೇಷ ಪುಣ್ಯಕ್ಷೇತ್ರ ಅಂತ ಅಲ್ಲೋಗಿ ಮುಳುಗ್ ಬಂದ್ಬಿಟ್ರೆ ನಿಮಗೆ ಮನಸ್ಸೇ ನಿಮಗೆ ಆನಂದವಿಲ್ಲ. ಅಲ್ಲೋಗಿ ಮುಳುಗ್ ಬಂದ್ಬಿಟ್ರೆ ಆನಂದ ಬರುತ್ತೆ? ಖಂಡಿತ ಇಲ್ಲ. ಜಾಗ್ರತೆ. ಅಳತೆಗೆ ಮೀರಿದ ಸಾಲ, ಅಳತೆಗೆ ಮೀರಿದ ರಿಸ್ಕಿನ ವ್ಯವಹಾರ, ಉದ್ಯೋಗ ಟೆನ್ಷನ್ ಕೊಡುತ್ತೆ. ಇನ್ನು ಸಿಂಹರಾಶಿ ಸ್ವಲ್ಪ ಖರ್ಚಿನ ದಿನ, ಓಡಾಟದ ದಿನ. ತೊಂದರೆ ಏನಿಲ್ಲ. ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ನಿಮ್ಮನ್ನು ನಂಬಿಕೊಂಡಿರುವವ್ರಿಗೋಸ್ಕರ ಅಲ್ಲೊಂದು ಖರ್ಚು ವೆಚ್ಚ ಇರತಕ್ಕಂಥ, ಭಾವವಿರತಕ್ಕಂಥ ಒಂದು ದಿನ. ಸ್ವಲ್ಪ ಖರ್ಚು ಜಾಸ್ತಿಯೇ. ಲೇಬರ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಇಲ್ಲ, ನಿಮ್ಮ ಸಹಪಾಠಿಗಳಿಂದ ಒಂದು ಸಣ್ಣ ಪ್ರಾಬ್ಲಮ್. ಮೇಲಾಧಿಕಾರಿಗಳನ್ನ ತೃಪ್ತಿಪಡಿಸಲಾರದಂಥ ಒಂದು ದಿನವೂ ಆಗಿರ್ತಕ್ಕಂಥದ್ದು ಇರುತ್ತೆ. ಇನ್ನು ಕನ್ಯಾ ರಾಶಿ, ಶನಿ 6ನೇ ಮನೆ, ಚಂದ್ರ ಲಾಭದ ಮನೆ. ಬ್ಯೂಟಿಫುಲ್. ವಿಜಯಂ, ವಿಕ್ರಮಂ, ಓಡಾಟ, ಸುತ್ತಾಟ, ವ್ಯವಹಾರ, ಉದ್ಯೋಗ ತುಂಬ ಅನುಕೂಲ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ ಕನ್ಯಾ ರಾಶಿಗೂ, ಏನು ತೊಂದರೆ ಇಲ್ಲ. ಲಾಭದಲ್ಲಿ ಚಂದ್ರ. ಬ್ಯೂಟಿಫುಲ್. ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಗೈಡೆನ್ಸು, ಟೀಚಿಂಗು, ಲಾಯರು, ಜಡ್ಜು, ಧರ್ಮ ಕಾರ್ಯ, ದೇವ ಕಾರ್ಯ, ವೈದ್ಯರು, ಅದ್ಭುತ ಪ್ರಗತಿ. ಇನ್ನು ತುಲಾ ರಾಶಿ, ಕೇಂದ್ರದಲ್ಲಿ ಚಂದ್ರ, ಶನಿ ಸಾರದಲ್ಲಿ. ಅಲ್ಲೇನೋ ಹುಳಿ ಚಂದ್ರ, ಬಟ್ ಶನಿ ಸಾರದಲ್ಲಿದ್ದಾನೆ. ಬಟ್ ಅದೃಷ್ಟಕ್ಕೆ ಶನಿ ಗುರು ಸಾರದಲ್ಲಿದ್ದಾನೆ. ಹೆಸರು ಬೇಕಾ, ದುಡ್ಡು ಬೇಕಾ, ನೆಮ್ಮದಿ ಬೇಕಾ, ಸುಖ ಬೇಕಾ? ಚಾಯ್ಸ್ ಇಸ್ ಯೋರ್ಸ್. ಸುಖ ಬೇಕಾ, ನೆಮ್ಮದಿ ಬೇಕಾ? ಈಗ ಸುಖ ಅಂದ್ರೆ ಏನ್ ಗೊತ್ತಾ? ಕಾರ್ ತಗೊಂಡು ಓಡಾಡೋದು, ಸಾಲ ಇಟ್ಟುಕೊಂಡು ಒದ್ದಾಡೋದು, ನೆಮ್ಮದಿ ಕೆಡಿಸ್ಕೊಂಡ್ರಿ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಬೇಡ ಟ್ಯಾಕ್ಸಿಲಿ ಓಡಾಡೋಣ. ಇನ್ನೂ ಬೇಕು ಅಂದ್ರೆ ಬೆಂಗಳೂರು ಬಿಟ್ಟು ಹೋಗೋಣ. ಈ ಟ್ಯಾಕ್ಸಿ ಕಥೆಗಳು, ಮೆಟ್ರೋ ಕಥೆಗಳು ಎಲ್ಲ ಹತ್ತಿಸ್ತಾವ್ರೆ. ಅಣ್ಣ ನಮಸ್ಕಾರ, ಏನು ಮಾತಾಡಕ್ಕಾಗಲ್ಲ. ಅಯ್ಯೋ, ನೀವು ನಂಬಲ್ಲ, ನನ್ನ ಮನೆಗೆ ಹೋಗೋ ಅಷ್ಟರಲ್ಲಿ ನಾನು ಸಂಜೆ ಡ್ರೈವ್ ಮಾಡ್ಕೊಂಡು ರಾತ್ರಿ 10 ಗಂಟೆಯಲ್ಲಿ, ಪುಣ್ಯಾತ್ಮರೇ ನೀವು ನಂಬಲ್ಲ, 3 ಆಕ್ಸಿಡೆಂಟ್ ಮಿಸ್ಸು. ನಾನು ಓಡಿಸೋದೇ 20 ಮೇಲೆ ಓಡಿಸಲ್ಲ ಮ್ಯಾಕ್ಸಿಮಮ್. ನಮ್ಮ ಬೆಂಗಳೂರಲ್ಲಿ 20 ಮೇಲೆ ಓಡಲ್ಲ ಗಾಡಿ. ಆಯ್ತು, ಗಸಕ್ ಐ ಅಂತಾನೆ, ಗಸಕ್ ಓಯ್ ಅಂತಾನೆ. ನಾನು ಕಂಸಿ ಕೂತ್ಬಿಟ್ಟೆ. ರಾತ್ರಿ 10ವರೆಲ್ಲೂ ಅಟ್ಯಾಕ್ ಬರ್ತಿರಲ್ರೋ, ಏನ್ರೋ CM ಆಗೋಕೆ ಹೋಯ್ತಿದ್ದೀರಾ, ಇಲ್ಲ ಯಾವ್ದಾದ್ರು ಹಾಸ್ಪಿಟ್ಲ್ಗೆ ಏನಾದ್ರು ಅಡ್ಮಿಟ್ ಆಗೋಕೆ ಹೋಯ್ತಿದ್ದೀರಾ, ಏನ್ರೋ ಮಾಡ್ತಿದ್ದೀರಿ? ಎರಡೇ ಇರ್ಬೇಕು ಆಪ್ಷನ್. ಅಷ್ಟು ದುಡ್ಡು ಪದವಿ ಯಾರೋ ಕಿತ್ಕೊಬಿಡ್ತಾರೆ, ಸೈನ್ ಹಾಕೋಕೆ ಓಡಬೇಕು, ಹೌದಲ್ವಾ? ಇಲ್ಲ ಯಾರೋ ಸೀರಿಯಸ್ಸು ಬ್ಲಡ್ ಕೊಡಕ್ಕೆ ಹೋಗ್ಬೇಕಿಲ್ಲ, ನಾನೇ ಸೀರಿಯಸ್ ಹೋಗಿ ಅಡ್ಮಿಟ್ ಆಗ್ಬೇಕು, ಜೀವ ಹೋಗೋದು ಅಂಥದ್ದು. ಸಯ್ಯ ನನಗೆ ಈ ಲೋಕ ಯಾಕೆ ಈ ಪಾರ್ಟಿ ಬೇಗ ಹೋಗ್ತಿದ್ದ ಗೊತ್ತಾಗ್ತಿಲ್ಲ ಮಕ್ಕಳೇ. ಎಲ್ಲಿಗೂ ಓಡ್ತಿದ್ದೀರೋ, ಏನಕ್ಕೂ ಇಷ್ಟು ಟೆನ್ಷನ್ ತಗೋತೀರೋ? ಮೊನ್ನೆ ನೋಡಿದ್ರೆ ಒಂದು ಮಗುನ್ ಕೇಳಿದ್ರೆ ರಾತ್ರಿ 3 ಗಂಟೆವರೆಗೂ ಓದ್ಕೊಂಡಿದ್ದೀಯಂತೆ. ನಿನ್ನ ಮನೆ ಬಂಗಾರ ಆಗುವಾಗ ಹೆಡ್ಡೇಕು, ಇನ್ನೊಂದು ತಲೆಭಾರ ಬಂದು ಇನ್ನೇನಾಗುತ್ತೆ? ಇದು ಯಾರು ಈ ಪಾರ್ಟಿ ನಂಬರ್ ಹುಚ್ಚು? ನಂಬರ್ನ ಹಿಂದ್ಗಡೆ ಬೇಗ. ಏನು ಈ ಕಸದ ಬಾಗಿಲು ತೆಗಿತಿದಾರಪ್ಪ ಇವರು. ಪ್ರತಿಯೊಬ್ಬರು ಒಂದೊಂದು ಬಾಗಿಲು ತಗೋತಿದ್ದಾರೆ. ಯಾಕೆ ಬೇಕು ಒಂದು ಸದುದ್ದೇಶ. ಆಂಬುಲೆನ್ಸ್ಗೆ ಬೇಕು ಸ್ಪೀಡು, ಬಿಟ್ಬಿಡಿ. CMಗೆ ಬೇಕು, ಬಿಟ್ಬಿಡಿ. ನಿಮಗೇನಕ್ಕೆ ಬೇಕು? ಇಲ್ಲ ಒಬ್ಬ ದೊಡ್ಡ ದರೋಡೆಕೋರನ್ನ ಹಿಡ್ಕೊಳಕ್ ಓಡ್ತಿದ್ದಾರೆ ಪೊಲೀಸ್, ಅವ್ರಿಗೆ ಬೇಕು ವೇಗ, ಜೈ. ನಿಮಗೆ ಯಾಕೆ ಬೇಕು? ಏನ್ ಮಾಡಿಬಿಡ್ತೀರಿ ಅಷ್ಟೊತ್ತಲ್ಲೂ ಕೂಡ? ರಾತ್ರಿ 10ವರೆಲ್ಲಿ ನಿಮ್ಮನ್ನ ನಂಬ್ಕೊಂಡು ಹೆಂಡತಿ ಮಕ್ಕಳು, ಇಲ್ಲ ಎದುರುಗಡೆಯವ್ರು ನಂಬ್ಕೊಂಡು ಅಮ್ಮ ಅಪ್ಪ ಅಣ್ಣ ತಮ್ಮ ಇದ್ದಾರೆ, ಗುದ್ದಿಂಗ್ ಡಮಾಲು. ಏನೋಪ್ಪ, ಸ್ವಲ್ಪ ಯೋಚನೆ ಮಾಡಿ ನೋಡಿ ಮಕ್ಕಳೇ. ನೀವು ವೇಗವಾಗಿ ಹೋಗ್ತಿದ್ದೀರಲ್ಲ, ಇದರಿಂದ ಏನ್ ಪ್ರಯೋಜನ? ಆತುರವಾಗಿ ಓಡ್ತಿದ್ದೀರಲ್ಲ, ಇದರಿಂದ ಏನು ಪ್ರಯೋಜನ? ನೋಡಿ, ಮೊನ್ನೆ ಗವರ್ಮೆಂಟ್ ಡೇಟನ್ನ ಇನ್ನೊಂದು ಗೊತ್ತಿಲ್ಲ, ನಾವು ತಿಂತಿರೋ ಎಣ್ಣೆ ಎಂತ ಆಪತ್ತು ಅಂದ್ರೆ 20 ಅತಿ ದೊಡ್ಡ ಕಾಯಿಲೆಗಳನ್ನ ಆ ಎಣ್ಣೆಯೇ ಮಾಡಿಸ್ತಿದೆ. ಸಂಸ್ಕರಿತ ಎಣ್ಣೆ. ಏನು ನಾವು ಈ ಪ್ಯಾಕೇಜ್ ಆಯಿಲು, ನಂಬರ್ 1 ಆಯಿಲ್ ಅಂತ ಸೆಲೆಬ್ರಿಟೀಸ್ನ ಕರ್ಕೊಂಡು ಬಂದು ಇದನ್ನ ತಿನ್ನಿ, ಹೃದಯಾಘಾತಕ್ಕೆ, ಅದಕ್ಕೆ ಇದಕ್ಕೆ ಅಂತ, ಅದೆಲ್ಲ ಡಮಾಲು ಡಿಮಿಲು ಎಣ್ಣೆಗಳೇ. ಶುದ್ಧವಾಗಿ ಗಾಣದಿಂದ ತಗೊಬಂದು ತಿಂತಿದ್ದಂಥ ಎಣ್ಣೆನಲ್ಲಿ ನಮ್ಗೆ ಯಾವ ಕಾಯಿಲೆಗಳು ಇರಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಗಾಣಗಳು ಹಾಕಿಟ್ಟಿದ್ದಾರೆ ಈಗ ಪುಣ್ಯಾತ್ಮರುಗಳು, ತುಂಬಾ ಜನ ಹಾಕಿಟ್ಟಿದ್ದಾರೆ. ಹೋಗಿ ಒಂದು ಒಗಸೆ ಎಣ್ಣೆ ಹಾಕೊಂಡು ತಗೊಬಂದು ತಿನ್ನೋಣ. ಅಲ್ಲೇ ತಗೊಳ್ಳಿ ಮಕ್ಕಳೇ, ನನ್ನ ಮಾತು ಕೇಳಿ. ಒಂದೇ ಸಲ ವರ್ಷಕ್ಕೆ ಆಟೋ ಏನಿದು 40, 30, 25ಕ್ಕೆಲ್ಲ ಹಾರ್ಟ್ ಅಟ್ಯಾಕು.
26 ವರ್ಷ ಒಬ್ಬ ತುಂಬಾ ತಿಳಿದಿರೋ ಮಗು. ಶೂ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತೆ. ಲೋ ನನ್ ಜೀವ ಬಂದ್ರೆ ನಂಗೆ ಗೊತ್ತಿಲ್ಲ ಕಣ ಹಾರ್ಟ್ ಅಟ್ಯಾಕ್ ಅಂದ್ರೆ. ಏನ್ರು ಇದು ಅಂತ, ಮದುವೆಯಾಗಿ ಹೆಂಡತಿ 3 ತಿಂಗಳು ಪ್ರೆಗ್ನೆಂಟ್ ಏನೋ ಇದ್ದಾಳೆ, ಏನೋ ಮಾತಾಡ್ತೀಯ ಅಂತ. ತಡ್ಕೋತಿಲ್ಲ, ಎಣ್ಣೆಯಾ ಇಲ್ಲ ತಡ್ಕೊಳ್ತಿಲ್ವಾ, ಯಾವ ಬಾಗಿಲು ತೆಗಿತಿದ್ದೀರಾ ಅಂತ. ಮಕ್ಕಳೇ ಪ್ಲೀಸ್, ಆರೋಗ್ಯಂ ಭಾಸ್ಕರಂ, ಆಲೋಚನಂ, ಒಳ್ಳೆ ಆಲೋಚನೆ ಕೂಡ ಭಾಸ್ಕರಂ, ಜಾಗ್ರತೆ. ವೃಶ್ಚಿಕ ರಾಶಿ, ಚಂದ್ರ ಭಾಗ್ಯದಲ್ಲಿದ್ದಾನೆ, ಶನಿ ಸಾರದಲ್ಲಿ ನಿಧಾನ ಆದ್ರೂ ಕೂಡ ಶನಿ ಗುರು ಸಾರದಲ್ಲಿದ್ದು ಗುರು ನಿಮ್ಮನ್ನೇ ನೋಡ್ತಿರೋದನ್ನ ಬ್ಯೂಟಿಫುಲ್ ಗುರುಚಂದ್ರ. ಶನಿ ಗುರು ಅಂದಾಗ ಗುರುಚಂದ್ರ ಯೋಗದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸ್, ಎಂಟರ್ಟೈನ್ಮೆಂಟ್, ಇಂತಹ ವೃತ್ತಿ ಉದ್ಯೋಗ, ಜನಾನುರಾಗಿಯ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಧನುಸು ರಾಶಿ, ಅಷ್ಟಮದಲ್ಲಿ ಚಂದ್ರ, ಶನಿ ಸಾರ. ಏನಾದ್ರೂ ಒಂದು ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ವ್ಯವಹಾರಗಳು ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ, ಜಾಗ್ರತೆ. ತಪ್ಪಾದ ವ್ಯಕ್ತಿಗಳು, ಅಷ್ಟಮದಲ್ಲಿ ಶನಿ ಇದ್ದಾಗೆ ಬಂಧನ ಯೋಗ, ಪೊಲೀಸು, ಜೈಲು, ಕೋರ್ಟು ಅಂತ ಹೇಳ್ಬಿಡ್ತೇನೆ ನಾನು. ನೋಡಿದ್ದಾನೆ, ಯಾರೋ ಮಾಡಿದ್ದು ಕರ್ಕೊಂಡೋಗಿ ನೋಡಿಕೊಂಡು ಕೇಳಿ ಹೆಜ್ಜೆ ಇಡಿ. ತುಂಬಾ ತಿಳಿಯದ ವ್ಯವಹಾರ, ತಿಳಿಯದ ವ್ಯಕ್ತಿಗಳು, ತಿಳಿಯದ ವ್ಯಾಪಾರ, ಇದು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ರಿಸ್ಕ್ ಬೇಡ. ಇನ್ನು ಮಕರ ರಾಶಿ, ಕೇಂದ್ರದಲ್ಲಿ ಚಂದ್ರ ಶನಿ ಸಾರದಲ್ಲಿದ್ದು, ಆ ಶನಿ ಗುರು ಸಾರದಲ್ಲಿದ್ದು, ಗುರು ಪಂಚಮದಲ್ಲಿದ್ದು ಚೆನ್ನಾಗಿದೆ. ವೃತ್ತಿ ಉದ್ಯೋಗ ವ್ಯವಹಾರ ಓಡಾಟ ಚೆನ್ನಾಗಿದೆ. ನಿಮ್ಮ ವೇಗಕ್ಕೆ ಇರೋದಿಲ್ಲ ಅಷ್ಟೇ, ತುಂಬಾ ವೇಗ ನಿಮ್ಮದು, ವಿಪರೀತ ವೇಗ. ಬುಧ ಬೇರೆ ಕೂತಿದ್ದಾನಲ್ವಾ, ತಯ್ಯ ತಕ್ಕ ಅಂತ ಅವ್ನು ಡಾನ್ಸ್ ಆಡಿಸ್ತಾನೆ. ಮಾಡ್ಬಿಡೋಣ, ಆಗ್ಬಿಡ್ಲಿ, ಹೋಗ್ಬಿಡ್ಲಿ. ನಿಮ್ಮ ಮೈಂಡ್ ಒಳ್ಳೆ ಕಂಪ್ಯೂಟರ್ ತರ ಓಡ್ತಿರ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಇನ್ನು ಕುಂಭರಾಶಿ, ಶನಿ ಚಂದ್ರ ಬ್ಯೂಟಿಫುಲ್. ಚಂದ್ರ ಶನಿ ಸಾರದಲ್ಲಿ, ಶನಿ ನಿಮ್ಮನೇಲೆ ಚೆನ್ನಾಗಿದೆ. ಅಂದುಕೊಂಡಂತ ಕೆಲಸ ಕಾರ್ಯ ತುಂಬಾ ವ್ಯವಸ್ಥಿತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಹುಳಿ ಪದಾರ್ಥಗಳು, ಎಕ್ಸ್ಪೋರ್ಟ್, ಹೈನುಗಾರಿಕೆ, ಕೃಷಿಗಾರಿಕೆ, ತೋಟಗಾರಿಕೆ, ಸೂಪರ್ವೈಸ್ ಮಾಡೋದು, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ವಾಚ್ಮೆನ್, ಈ ತರದ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಶನಿ ಸಾರದಲ್ಲಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಒಂದು ಖರ್ಚು ಜಾಸ್ತಿ. ಒಂದು 10 ರೂಪಾಯಿ ಅಂದ್ರೆ 15 ರೂಪಾಯಿ ಖರ್ಚು. ಒಂದು 100 ರೂಪಾಯಿ ಅಂತ ಹೇಳ್ದ ಅಂದ್ರೆ 150 ರೂಪಾಯಿ ಖರ್ಚು. 10,000 ರೂಪಾಯಿ ಸಂಪಾದನೆ ಅಂದ್ರೆ 15,000 ರೂಪಾಯಿ ಖರ್ಚು. ಅಳತೆಗೆ ಮೀರಿ ಸ್ವಲ್ಪ ಖರ್ಚು ವೆಚ್ಚ ಇಲ್ಲ, ಅಳತೆಗೆ ಮೀರಿದ ಒಂದು ಪರಿಶ್ರಮ ಪಡ್ತಕ್ಕಂಥದ್ದು ಇರುತ್ತೆ. ಎಲ್ಲರೂ 8 ಅವರ್ ಕಷ್ಟಪಟ್ರೆ ಇವತ್ತು ನೀವು ಒಂದು 10 ಅವರ್ 12 ಅವರ್ ಕಷ್ಟಪಡಬೇಕು ಅನ್ನತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಆಗುತ್ತೆ. ಅಷ್ಟು ಬಿಟ್ಟು ಮಿಕ್ಕಂತೇನು ತೊಂದರೆ ಇಲ್ಲ. ಒಳ್ಳೆ ಗೌರವದ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.